ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮೇಡಿಯಾಳ ಡಾಕ್ಟರ್ ಮುನಿಯಾಂಜನಪ್ಪ ಅಂತ ನಾನು ದಮನಿತರ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನಾವು ಸುಮಾರು 20 ವರ್ಷಗಳಿಂದ ಹೋರಾಟದ ಮೂಲಕ ಬಂದಂಥವರು. ನಾವು ಸಂಘಟನೆ ಮೂಲಕ ಬಡವರಿಗೆ ಅನುಕೂಲಕ್ಕಾಗಿ ನಾವು ಹೋರಾಟದ ಮೂಲಕ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಸರ್. ಗಮನ ಹರಿಸಬೇಕು. ಏನು ಪಂತನಹಳ್ಳಿ ಗ್ರಾಮದಲ್ಲಿ ಲೈಸೆನ್ಸ್ ನ್ಯಾಯಬೆಲೆ ಅಂಗಡಿ ಮಾಲೀಕರು ಏನು ಅವರು ಮೋಸ ಮಾಡ್ತಾರೆ, ಬಡವರಿಗೆ ಮೋಸ ಮಾಡ್ತಾ ಇರೋದು, ಅದ ಕಡೆ ಗಮನ ಹರಿಸಿ ಬಡವರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನೀವು ಮಾಡ್ತಾ ಇರೋದ್ರಿಂದ ನೀವು ಅದನ್ನು ಗಮನಹರಿಸಿ ಅವ್ರದ್ದು ಲೈಸೆನ್ಸನ್ನು ವಜಾ ಮಾಡೋಕ್ಕೆ ನೀವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಶಾಸಕರಿಗೂ ಕೂಡ ನಾವು ಭೇಟಿ ಮಾಡಿ, ಗ್ರಾಮದ ನಿಯೋಗದೊಂದಿಗೆ ನಾವು ಭೇಟಿ ಮಾಡಿ ಅವ್ರಿಗೂ ಸಹ ಇವತ್ತು ಅಥವಾ ನಾಳೆನೋ ನಮಗೆ ಡೇಟ್ ಕೊಟ್ಟಿದ್ದಾರೆ, ಹೋಗಿ ಅವ್ರಿಗೂ ಮನವಿ ಕೊಡ್ತೀವಿ. ಆದ್ದರಿಂದ ಶಾಸಕರು ಕೂಡ ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಲೈಸೆನ್ಸನ್ನು ರದ್ದುಗೊಳಿಸಕ್ಕ ನೀವು ಕ್ರಮ ಕೈಗೊಳ್ಳಬೇಕಂತ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಅಂತ ಹೇಳಿದ್ರೆ ಕೆಜಿಎಫ್ ತಾಲೂಕು ಪಂತನಹಳ್ಳಿ ಗ್ರಾಮದಲ್ಲಿ ಆ ಒಂದು ನ್ಯಾಯಬೆಲೆ ಅಂಗಡಿ ಹಾಕಿರ್ತಕ್ಕಂಥ ಶ್ರೀನಿವಾಸ್ ಎಂಬುವರು ಈ ಬಡ ಜನರಿಗೆ ಬರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯಲ್ಲಿ ಬರ್ತಕ್ಕಂಥ ಅಕ್ಕಿಯನ್ನ ತುಂಬಾ ಮೋಸದ ರೀತಿಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ಅಕ್ಕಿಯನ್ನ ತೂಕದ ರೀತಿ ತುಂಬಾ ಕಡಿಮೆ, 1 kg-ಯಿಂದ 10 kg-ವರೆಗೂ ಕಡಿಮೆ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ. ಆಮೇಲೆ ಆ ಗ್ರಾಮಕ್ಕೆ ಲೈಸೆನ್ಸ್ ಆಗಿ ಬಂದಿರತಕ್ಕಂಥ ಸೊಸೈಟಿಯನ್ನ ಆ ಒಂದು ಪಂತನಹಳ್ಳಿ ಗ್ರಾಮಕ್ಕೆ ಬಂದಿರೋದು. ಆದ್ರೆ ಶ್ರೀನಿವಾಸ್ ಇರ್ತಕ್ಕಂಥ ಸ್ವರ್ಣಕುಪ್ಪದಲ್ಲಿ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಅದು? ಸರ್, ಒಂದು 4-5 ಕಿಲೋಮೀಟರ್ ದೂರ ಹೋಗಿ ಈ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಹಾಕ್ಸ್ಕೊಂಡು ಬರ್ಬೇಕು. ಇರೋದಿಲ್ಲ, ಅದನ್ನ ತುಂಬಿ ಸ್ಕೇಲಲ್ಲಿ ಅದ್ರ ಮೇಲೆ ಇಟ್ಟು ತೂಕ ಹಾಕಿ ಕೊಡ್ತಾರೆ. ಪ್ರತಿ ತೂಕಕ್ಕೂ ಪ್ರತಿ ಒಂದು ಬಾರಿ ತೂಕಕ್ಕೂ 1 ರಿಂದ 1.5 kg ಕಡಿಮೆ ತೂಕ ಬರ್ತದೆ. ಅದನ್ನ ಗ್ರಾಹಕರಿಗೆ ಹಾಕಿ ಕಳಿಸ್ತಾರೆ. ಇದನ್ನೆಲ್ಲ ನಾವು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದು, ಇದನ್ನೆಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ. ನಾವು ಯಾವಾಗ ಈ ವಿಡಿಯೋ ಸಮೇತ ನಾವು ದಾಖಲೆ ಸಮೇತ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆಹಾರ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೋಲಾರದಲ್ಲಿ. ಅವರು ತುರ್ತಾಗಿ ಒಂದೇ ದಿವಸದಲ್ಲಿ ತನಿಖೆ ಮಾಡಿ ಅವರಿಗೆ ಮೇಲ್ನೋಟಕ್ಕೆ ಕಂಡು ಬಂದು ಇದನ್ನ ಇಮ್ಮಿಡಿಯೇಟ್ ಆಗಿ ಅವರ ಲೈಸೆನ್ಸ್ ಏನು ನ್ಯಾಯಬೆಲೆ ಅಂಗಡಿಗೆ ಲೈಸೆನ್ಸ್ ಕೊಡ್ತಾರೆ, ಆ ಲೈಸೆನ್ಸ್ ಅನ್ನ ಅವರು ರದ್ದುಪಡಿಸವ್ರೆ. ರದ್ದಲ್ಲ, ಅಮಾನತು ಪಡಿಸವ್ರೆ. ತಾತ್ಕಾಲಿಕವಾಗಿ ಅಮಾನತು ಪಡಿಸವ್ರೆ, ಕೂಡಲೇ ಅಮಾನತು ಪಡಿಸವ್ರೆ. ಏನು ನಾವು ಆರೋಪ ಮಾಡಿದ್ದೀವಿ ಅದು ಮೇಲ್ನೋಡಕ್ಕೆ ಸಾಬೀತಾಗಿರೋದ್ರಿಂದ ತುರ್ತು ಕ್ರಮ ವಹಿಸೋರ ಅಧಿಕಾರಿಗಳಿಗೆ ಮೊದಲನೇದಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದರಿಂದ ಇದು ಪದೇ ನಾವು ಸುಮಾರು ಬಾರಿ ಅಧಿಕಾರಿಗಳು ಅವ್ರ ಗಮನಕ್ಕೆ ತಾಕೀತು ಮಾಡಿರ್ತಾರೆ, ಹಿಂಗೆ ಮಾಡಬಾರ್ದು ಅಂತಂದ್ರು, ಹೇಳಿದ್ರು. ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಬ್ಬ ಅಲ್ಲಿ ಒಬ್ಬ ಪಡಿತದ ಚೀಟಿದಾರರು, ಏನು ಅವ್ರ ಹೆಸರು, ಬಾಬು ಅಂತೇಳಿ, ಅಲ್ಲಪ್ಪ ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ಲ. ನಮ್ಮ ಬಂಗಾರಪೇಟೆ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಕುಮಾರ್, ಕೆಜಿಎಫ್ ಅಧ್ಯಕ್ಷರಾದಂಥ ಸಾಮ್ರಾಜ್, ಅದೇ ಬಂಗಾರಪೇಟೆ ನವೀನ್ ಕುಮಾರ್, ಪಂತನಹಳ್ಳಿ ಗ್ರಾಮದ ನಮ್ಮ ಪದಾಧಿಕಾರಿಗಳಾದ ಚಲಪತಿ ಮತ್ತು ಶಂಕರ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಗೆ ಇದ್ದಾರೆ. ಇವತ್ತಿಗೂ ಕೂಲಿ ಮಾಡಿ ಜೀವನ ಮಾಡೋಂಥವ್ರು ಗುಡಿಸಲು ಮನೆಯಲ್ಲಿದ್ದಾರೆ. ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ನೀವು ರೇಷನ್ ಸರಿಯಾಗಿ ಕೊಡ್ತಾ ಇಲ್ಲ, ಅಕ್ಕಿ ಸರಿಯಾಗಿ ನಮಗೆ ಕೊಡ್ತಾ ಇಲ್ಲ ಅಂತೇಳಿ ಅವ್ರು ರೇಷನ್ ಕಾರ್ಡನ್ನ ರದ್ದುಪಡಿಸಕ್ಕ ಶಿಫಾರಸು ಮಾಡಿ ರದ್ದು ಮಾಡ್ತಾರೆ. ಪಾಪ ಆತ ಇವತ್ತಿಗೂ ಕೂಲಿ ಮಾಡಿ ಜೀವನ ಮಾಡೋದು. 6 ಜನ ಮಕ್ಕಳಿದ್ದಾರೆ, ಗುಡಿಸಲು ಮನೆಯಲ್ಲಿದ್ದಾನೆ. 5-6 ವರ್ಷದಿಂದ ಅವನಿಗೆ ರೇಷನ್ ಇಲ್ದಿರ ಮಾಡಿದ್ದಾರೆ. ಅವ್ರದ್ದು ಕೂಡ ಇದರಲ್ಲಿ ಬಂದಿದೆ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಡ ತಂದವ್ರೆ. ಅದರಿಂದ ನಾವು ಏನು ಹೇಳಕ್ ಬಯಸ್ತೀವಿ ಅಂದರೆ, ಸರ್ಕಾರದಿಂದ ಉಚಿತವಾಗಿ ಕೊಡುವಂಥ ಗ್ರಾಹಕರಿಗೆ ಉಚಿತವಾಗಿ ಕೊಡುವಂಥ ಅಕ್ಕಿನ ಪಡಿತದಾರರಿಗೆ ಈತ ಅಂಗಡಿ ಮಾಲೀಕರು ಮೋಸ ಮಾಡ್ತಾ ಇದ್ದಾರೆ, ಅಕ್ರಮ ಎಸಗ್ತಾ ಇದ್ದಾರೆ. ಇದನ್ನ ಅಮಾನತು ಮಾಡೋದಲ್ಲ, ಈ ಕೂಡಲೇ ಅದನ್ನ ರದ್ದುಪಡಿಸಬೇಕು. ಪರ್ಮನೆಂಟ್ ಆಗಿ ರದ್ದುಪಡಿಸಿ ಬೇರೆಯವ್ರಿಗೆ ಯಾರಿಗಾದ್ರೂ ಗ್ರಾಹಕರಿಗೆ ಅನುಕೂಲವಾಗುವಂತೆ ಅದೇ ಗ್ರಾಮದಲ್ಲಿ ಕೊಡೋಂಥವ್ರಿಗೆ ಯಾರಿಗಾದ್ರೂ ಅವರಿಗೆ ಲೈಸೆನ್ಸ್ ಕೊಡಲಿ. ನಾವು ಯಾರಿಗಾದ್ರೂ ಕೊಡಲಿ, ಕಾನೂನು ಚೌಕಟ್ಟಲ್ಲಿ ನಮ್ದೇನು ವಿರೋಧ ಇಲ್ಲ. ಈ ಲೈಸೆನ್ಸನ್ನ ಈ ಕೂಡಲೇ ವಜಾ ಮಾಡಬೇಕು. ಮತ್ತೊಂದೇನೆಂದರೆ, ನಾವು ಶಾಸಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ಶಾಸಕರು ಕೆಜಿಎಫ್ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೇಳಿ ನಾವು ದಿನನಿತ್ಯ ಗಮನ ಹರಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ.
ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ KGF ತಾಲೂಕಲ್ಲಿ ಅತಿ ಹೆಚ್ಚು ದುಡಿಯೋ ವರ್ಗ ಇರೋಂಥದ್ದು, ಬಡವರು ಇರೋಂಥದ್ದು. ಈ ಕಡೆ ಕೂಡ ತಾವು ಶಾಸಕರು ಗಮನ ಹರಿಸಬೇಕು. ಏನು ಪಂತನಹಳ್ಳಿ ಗ್ರಾಮದಲ್ಲಿ ಲೈಸೆನ್ಸ್ ನ್ಯಾಯಬೆಲೆ ಅಂಗಡಿ ಮಾಲೀಕರು ಏನು ಅವರು ಮೋಸ ಮಾಡ್ತಾರೆ, ಬಡವರಿಗೆ ಮೋಸ ಮಾಡ್ತಾ ಇರೋದು, ಅದ ಕಡೆ ಗಮನ ಹರಿಸಿ ಬಡವರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನೀವು ಮಾಡ್ತಾ ಇರೋದ್ರಿಂದ ನೀವು ಅದನ್ನು ಗಮನ ಹರಿಸಿ ಅವ್ರದ್ದು ಲೈಸೆನ್ಸನ್ನು ವಜಾ ಮಾಡೋಕ್ಕೆ ನೀವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಶಾಸಕರಿಗೂ ಕೂಡ ನಾವು ಭೇಟಿ ಮಾಡಿ, ಗ್ರಾಮದ ನಿಯೋಗದೊಂದಿಗೆ ನಾವು ಭೇಟಿ ಮಾಡಿ ಅವ್ರಿಗೂ ಸಹ ಇವತ್ತು ಅಥವಾ ನಾಳೆನೋ ನಮಗೆ ಡೇಟ್ ಕೊಟ್ಟಿದ್ದಾರೆ, ಹೋಗಿ ಅವ್ರಿಗೂ ಮನವಿ ಕೊಡ್ತೀವಿ. ಆದ್ದರಿಂದ ಶಾಸಕರು ಕೂಡ ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಲೈಸೆನ್ಸನ್ನು ರದ್ದುಗೊಳಿಸಕ್ಕ ನೀವು ಕ್ರಮ ಕೈಗೊಳ್ಳಬೇಕಂತ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್. ಎಂ ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ಬಂಗಾರಪೇಟೆ ದಮನಿತರ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು ಬಂಗಾರಪೇಟೆ. ಈ ಒಂದು ದಿವಸದಲ್ಲಿ ನಾವು ಏನು ಒಂದು ಪ್ರೆಸ್ ಮೀಟಿಂಗ್ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ, KGF ತಾಲೂಕು ಪಂತನಹಳ್ಳಿ ಗ್ರಾಮದಲ್ಲಿ ಆ ಒಂದು ನ್ಯಾಯಬೆಲೆ ಅಂಗಡಿ ಹಾಕಿರ್ತಕ್ಕಂಥ ಶ್ರೀನಿವಾಸ್ ಎಂಬುವರು ಈ ಬಡ ಜನರಿಗೆ ಬರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯಲ್ಲಿ ಬರ್ತಕ್ಕಂಥ ಅಕ್ಕಿಯನ್ನ ತುಂಬಾ ಮೋಸದ ರೀತಿಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ಅಕ್ಕಿಯನ್ನ ತೂಕದ ರೀತಿ ತುಂಬಾ ಕಡಿಮೆ, 1 kg ಇಂದ 10 kg ವರೆಗೂ ಕಡಿಮೆ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ. ಆಮೇಲೆ ಆ ಗ್ರಾಮಕ್ಕೆ ಲೈಸೆನ್ಸ್ ಆಗಿ ಬಂದಿರತಕ್ಕಂಥ ಸೊಸೈಟಿಯನ್ನ ಆ ಒಂದು ಪಂತನಹಳ್ಳಿ ಗ್ರಾಮಕ್ಕೆ ಬಂದಿರೋದು. ಆದ್ರೆ ಶ್ರೀನಿವಾಸ್ ಇರ್ತಕ್ಕಂಥ ಸ್ವರ್ಣಕುಪ್ಪದಲ್ಲಿ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಅದು ಸರ್? ಒಂದು 4-5 ಕಿಲೋಮೀಟರ್ ದೂರ ಹೋಗಿ ಈ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಹಾಕ್ಸ್ಕೊಂಡು ಬರ್ಬೇಕು. ಇದು ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದು. ಬಡ ಜನರಿಗೆ ಕೂಲಿ ಮಾಡಿರ್ತಕ್ಕಂಥ ಕೂಲಿಯನ್ನೆಲ್ಲ ಬಿಟ್ಟು ಒಂದು ದಿವಸ ಎಲ್ಲ ಕಾಲ ಕಳೆದು ಆ ಊರಿಗೆ ಹೋಗಿ ಅಷ್ಟು ದೂರ ಹೋಗಿ ಅವರು ಹಾಕ್ಸ್ಕೊಂಡು ಬರ್ಬೇಕಾಗುತ್ತೆ. ಅದಕ್ಕೆ ಲೈಸೆನ್ಸ್ ಎಲ್ಲಿ ಇದೆಯೋ, ಯಾವ ಊರಲ್ಲಿ ಇದೆಯೋ ಆ ಊರಲ್ಲಿ ಒಂದು ಪಡಿತರ ಚೀಟಿದಾರರಿಗೆ ಅನುಕೂಲವಾಗುವಂತೆ ಅಲ್ಲಿ ಹಾಕ್ಬೇಕದು, ಅದೊಂದು. ಆಮೇಲೆ ಈ ಅಕ್ಕಿಯನ್ನ ಯಾವ ರೀತಿ ಅವರು ಮೋಸವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, 10 ರೂಪಾಯಿ ತಗೊಳ್ತಾ ಇದ್ದಾರೆ. ಪ್ರತಿ ಕಾರ್ಡ್ಗೆ 10 ರೂಪಾಯಿ ತೆಗೆದುಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದು ನ್ಯಾಯದ ರೀತಿಯಲ್ಲಿ ಸರ್ಕಾರದ ನಿಯಮ ಪ್ರಕಾರ ತಗೊಳಂಗಿಲ್ಲ. ಅದು ವಂಚನೆ ಮಾಡ್ತಾ ಇದ್ದಾರೆ ಜನರಿಗೆ. ಇಷ್ಟು ಮೋಸವಾಗಿ ಆ ಒಂದು ಊರಲ್ಲಿ ಪಡಿತರ ಚೀಟಿದಾರರಿಗೆ ತುಂಬಾ ಮೋಸವಾಗಿ. ಆಮೇಲೆ ಏನಾದ್ರೂ ಅವರು ಪಡಿತರದಾರರು ಏನಾದ್ರು ಕೇಳಕ್ ಹೋದ್ರೆ ಅಕ್ಕಿ ಕಡಿಮೆ ಹಾಕಿದ್ರ ಇದ್ ಮಾಡಿದ್ರ ಅಂತ ಹೇಳಿದ್ರೆ, ಮತ್ತೊಂದು ಸಾರಿ ಈ ತರ ನೀವು ಕೇಳಿದ್ರ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ಅನ್ನ ನಾವು ರದ್ದುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕೊಡ್ತಾರೆ. ಅಲ್ಲಿ ಅಮಾಯಕ ಜನರು, ಏನು ಗೊತ್ತಿರ್ತಂತ ಜನರು, ಅವರು ತುಂಬಾ ಬಡ ಜನರು, ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ನಮ್ಮ ಒಂದು ಸಂಘಟನೆಯ ಪದಾಧಿಕಾರಿಗಳಲ್ಲಿ ಇರ್ತಾರೆ, ಅವರು ಹೋಗಿ ಅಲ್ಲಿ ನ್ಯಾಯ ಕೇಳೋದಕ್ಕೆ ಹೋದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇಲ್ಲ ಸಲದ ಆರೋಪಗಳನ್ನ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗಳು. 2-3 ಸಲ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅವರು. ಆಮೇಲೆ ಅವ್ರ ವಿರುದ್ಧವಾಗಿ ಅದೇ ಜನ ಎಲ್ಲ ಒಂದೇ ಜನಾಂಗದವರು ಅಲ್ಲಿ ಮೋಸ ಆಗ್ತಾ ಇದ್ರೇನು 10 ರೂಪಾಯಿ ತಗೊಳ್ತಾ ಇದಾರಲ್ಲ, ಅವರು ಬಂದು ಇವ್ರ ಮೇಲೆ ನಾವು ಯಾವುದೇ ರೀತಿಯಲ್ಲಿ ತಗೊಳ್ಕೊಳ್ತಾ ಇಲ್ಲ, ನಾವು ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇಲ್ಲ, ಪಂತನಹಳ್ಳಿ ಗ್ರಾಮಕ್ಕೆ ಎಲ್ಲ ನ್ಯಾಯ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು 10-15 ಜನ ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದು ತುಂಬಾ ಅನ್ಯಾಯವಾಗಿರ್ತಕ್ಕಂಥದ್ದು. ಅದರಿಂದ ಇದನ್ನು ಖಂಡಿಸಿ ನಾವು ಇವತ್ತೊಂದು ದಿವಸ ಒಂದು ಪಂತನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡ್ಬೇಕೆಂಬುದಾಗಿ, ಆಮೇಲೆ ನಮ್ಮ ದಲಿತ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ, ಅವರ ಮೇಲೆ ಏನಾದರೂ ದೌರ್ಜನ್ಯ ಆಗಿ ಮತ್ತೆ ಏನಾದರೂ ಅವ್ರಿಗೆ ತೊಂದರೆ ಆದ್ರೆ ಅವರೇ ಕಾರಣಕರ್ತರಾಗಿದ್ದಾರೆ. ಯಾರು? ಶ್ರೀನಿವಾಸ್ ಎಂಬರ್ತಕ್ಕಂಥ ಅವರ ಸಹಪಾಠಿಗಳು ಎಲ್ಲರೂ ಇರ್ತಾರಲ್ಲ, ಅವರು ಇವ್ರ ವಿರುದ್ಧವಾಗಿ ಆಗಾಗ್ಗೆ ಬಂದು ಕಂಪ್ಲೇಂಟ್ ಕೊಡೋದು, ತೊಂದರೆ ಕೊಡುವಂಥದ್ದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನೆಲ್ಲ ಖಂಡಿಸಿ ನಾವು ಮುಂದೆ ಈ ತರ ಆಗ್ಬಾರ್ದು ಎಂಬುದಾಗಿ, ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗಬಾರ್ದು ಎಂಬುದಾಗಿ ನಾವೆಲ್ಲರೂ ಸೇರಿ ಈ ಒಂದು ದಿವಸದಲ್ಲಿ MLA ಸಾಹೇಬರು ಅವ್ರಿಗೂ ನಾವು ಮನವಿ ಪತ್ರವನ್ನು ಕೊಡ್ತೇವೆ, ಅವ್ರಿಗೂ ನಾವು ಕೇಳ್ಕೊಳ್ತೇವೆ. KGF ಏನಾದ್ರೂ ಇಷ್ಟೆಲ್ಲ ನಾವು ಸಾಕ್ಷಿ ಸಮೇತ ದಾಖಲೆ ಕೊಟ್ಟು ಅವ್ರೇನಾದ್ರೂ ರದ್ದುಪಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ರೀತಿಯಾಗಿ ನಾವು ಹೋರಾಟಗಳನ್ನ ಮಾಡ್ತೀವಿ ಸರ್.